ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬರೋ ಸಿನಿಮಾಗಳು ನಾರ್ಮಲ್ ಆಗಿ ಸ್ಲೋ ಆಗಿರುತ್ತೆ ಅಂತ ಅಂತಾರೆ. ಆದರೆ ಅಲ್ಲಿ ಬರೋ ಸಿನಿಮಾಗಳಲ್ಲಿ ಇರೋ ಕಾನ್ಸೆಪ್ಟ್ ಹಾಗೆ ಏನಾದರೂ ಹೊಸದಾಗಿ ಟ್ರೈ ಮಾಡಿರ್ತಾರೆ, ಅದು ಕೂಡ ವಿಭಿನ್ನ ರೀತಿಯಾಗಿ. ಅದೇ ಈ ಇಂಡಸ್ಟ್ರಿಗೆ ಮೈನ್ ಪ್ಲಸ್ ಪಾಯಿಂಟ್. ಪಡಕ್ಕಲಂ ಇದೊಂದು ಸೂಪರ್ ನ್ಯಾಚುರಲ್ ಫ್ಯಾಂಟಸಿ ಕಾಮಿಡಿ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸಂದೀಪ್ ಪ್ರತಾಪ್, ಸರಾಫುದ್ದೀನ್ ಹಾಗೆ ಸುರಾಜ್ ಇವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಮಲಯಾಳಂ ಸಿನಿಮಾ. ಈಗ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆಯೋ ಪಾಲಿಟಿಕ್ಸ್ ಕಾರಣದಿಂದ ರಂಜಿತ್ ಎಂಬ ವ್ಯಕ್ತಿ ಒಂದು ಶಕ್ತಿಯಿಂದ ಮನುಷ್ಯರನ್ನು ಕಂಟ್ರೋಲ್ ಮಾಡ್ತಾರೆ. ಅದು ಒಂದು ಮ್ಯಾಜಿಕಲ್ ವಸ್ತುವಿಂದ. ಅದು ಯಾವ ಕಾರಣಕ್ಕಂದರೆ ಹೆಚ್ಚುವರಿ ಪೊಸಿಷನ್ಗೋಸ್ಕರ. ಆ್ಯಂಡ್ ಆ ಮ್ಯಾಜಿಕ್ ವಸ್ತು ಯಾವುದು ಅಂತ ಕಂಡುಹಿಡಿಯೋಕೆ ಕೆಲವು ಜನ ಸ್ಟೂಡೆಂಟ್ ಟ್ರೈ ಮಾಡ್ತಾರೆ. ಹೀಗೆ ಟ್ರೈ ಮಾಡುವಾಗ ಅವರಿಗೆ ಏನೆಲ್ಲ ಸತ್ಯ ತಿಳಿಯುತ್ತೆ, ಹಾಗೆ ಇದರಲ್ಲಿ ಸ್ಟೂಡೆಂಟ್ಸ್ಗಳ ರೋಲ್ ಏನು, ಹಾಗೆ ಮುಂದೆ ಇದರಲ್ಲಿ ಬಾಡಿ ಸ್ಟ್ಯಾಪಿಂಗ್ ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ, ಕೊನೆಗೆ ಏನಾಯಿತು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಇದರ ಕಾನ್ಸೆಪ್ಟ್ ಸಖತ್ತಾಗಿದೆ, ಒಂದೊಳ್ಳೆ ಐಡಿಯಾ. ಆದರೆ ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಂಡಿಲ್ಲ. ಹಾಗೆ ಸಿನಿಮಾದಲ್ಲಿರೋ ಸ್ಕ್ರೀನ್ ಪ್ಲೇ ಕೂಡ ತುಂಬ ಎಂಗೇಜಿಂಗ್ ಆಗಿದೆ. ಹಾಗೆ ಸಿನಿಮಾದಲ್ಲಿ ಬರೆದುಕೊಂಡಿರೋ ಕ್ಯಾರೆಕ್ಟರ್ ಹಾಗೆ ಕ್ಯಾರೆಕ್ಟರ್ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ಬರೋ ಇಂಟರ್ವಲ್ ಟ್ವಿಸ್ಟ್ ಕೂಡ ಸಿನಿಮಾದ ಸೆಕೆಂಡ್ ಹಾಫ್ ಮೇಲೆ ಇಂಟ್ರೆಸ್ಟ್ನ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಸಿನಿಮಾದ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಒಂದು ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ಲಾಗಿ ಎಂಡ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಇರೋ ಸಿನಿಮಾಟೋಗ್ರಫಿ ಹಾಗೆ ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಒಂದು ಮಟ್ಟಿಗೆ ಪರವಾಗಿರಲಿಲ್ಲ ಅನಿಸ್ತು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಸಿನಿಮಾದ ಸ್ಟೋರಿ ತುಂಬ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ಜುಮಾಂಜಿ ಮೂವಿಯನ್ನು ಇನ್ಸ್ಪೈರ್ ಆಗಿ ಮಾಡಿರೋ ಸಿನಿಮಾ ಅಂತ. ಹಾಗೆ ಆ ಜುಮಾಂಜಿ ಸಿನಿಮಾದಲ್ಲಿ ಇದ್ದ ಕ್ಲಾರಿಟಿ ಇದರಲ್ಲಿ ಇರಲಿಲ್ಲ. ಅದೇ ಸಿನಿಮಾಗೆ ಮೈನ್ ನೆಗೆಟಿವ್ ಆಗಿದ್ದು. ಸಿನಿಮಾದಲ್ಲಿ ಕೆಲವು ಬ್ಯಾಡದೇ ಇರೋ ಸೀನ್ಸ್ಗಳು ತುಂಬ ಜಾಸ್ತಿ ಇದೆ, ಅವನ್ನ ಕಟ್ ಮಾಡ್ಬೋದಾಗಿತ್ತು. ಹಾಗೆ ಸಿನಿಮಾದಲ್ಲಿ ಇರೋ ಎಮೋಷನ್ ಕೂಡ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಗುಡ್ ಮೂವಿ. ಇದು ಜುಮಾಂಜಿ ಮೂವಿ ರೇಂಜ್ಗೆ ಇಲ್ಲ ಅಂದರೂ ಒಂದು ಮಟ್ಟಿಗೆ ಇದೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.